ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಸಾಮಾನ್ಯವಾಗಿ ವಿಧಾನಸಭಾ ಕೊನೆಯ ಅಧಿವೇಶನ ಮುಗಿದ ನಂತರ ಸಂಪ್ರದಾಯದಂತೆ ಫೋಟೋ ಶೂಟ್ ಅನ್ನು ಮಾಡಲಾಗುತ್ತದೆ. ಆದರೆ ಸ್ಪೀಕರ್ ಖಾದರ್ ವಿಧಾನಸೌಧ ಮುಂದೆ ಎಲ್ಲ ಶಾಸಕರು ಹಾಗೂ ಮಂತ್ರಿಗಳಿಗೆ ಫೋಟೋ ಶೂಟ್ ಅನ್ನು ಮಾಡಿಸಿ ಅಚ್ಚರಿಯನ್ನ ಮೂಡಿಸಿದ್ರು. ಶಾಸಕರ ಗ್ರೂಪ್ ಫೋಟೋ ಶೂಟ್ ಮಾಡಿಸುವುದು 5 ವರ್ಷ ಅವಧಿ ಮುಗಿದ ನಂತರ, ಅದು ಕೂಡ ಕೊನೆಯ ಅಧಿವೇಶನ ದಿನದಂದು ನಡೆಯಬೇಕಾಗಿತ್ತು. ಸಭಾಧ್ಯಕ್ಷರ ಈ ಒಂದು ದಿಢೀರ್ ನಿರ್ಧಾರದಿಂದ ಹಲವು ಸಂಶಯಗಳಿಗೆ ದಾರಿ ಮಾಡಿಕೊಟ್ಟಿತ್ತು. ಸಭಾಧ್ಯಕ್ಷರು ಏನಾದರೂ ಸಚಿವರಾಗ್ತಾರಾ, ಅಥವಾ ಮುಖ್ಯಮಂತ್ರಿಗಳು ಏನಾದರೂ ಬದಲಾಗ್ತಾರಾ, ಅಥವಾ ಮಧ್ಯಂತರ ಚುನಾವಣೆ ಏನಾದರೂ ನಡೆಯುತ್ತದೆ ಎಂಬೆಲ್ಲ ರಾಜಕೀಯ ಅನುಮಾನಗಳಿಗೆ ಇದೀಗ ಪುಷ್ಟಿಯನ್ನ ನೀಡಿತು. ಇದೊಂದು ಕಡೆಯಾದರೆ ಅಧಿಕಾರದಲ್ಲಿರುವ ರಾಜಕಾರಣಿಗಳಿಗೆ ಸದಾ ಎಸಿನಲ್ಲಿ ಕುಳಿತು ವ್ಯವಹಾರವನ್ನು ನಡೆಸುವವರಿಗೆ ವಿಧಾನಸೌಧದ ಮುಂದೆ ಫೋಟೋ ಕೆಲವರು ನ್ಯೂಸ್ ಪೇಪರ್ ತಲೆ ಮೇಲೆ ಹಾಕಿಕೊಂಡಿದ್ದರೆ, ಇನ್ನು ಕೆಲವರು ಛತ್ರಿಯನ್ನು ಹಿಡಿದು ಬಿಸಿಲಿನಲ್ಲಿ ಕುಳಿತುಕೊಂಡು ಸಾಹಸ ಪಡುತ್ತಿದ್ರು. ಫೋಟೋ ಶೂಟ್ ಎಂದರೆ ಕೇಳಬೇಕಾಗಿಲ್ಲ ಬಿಡಿ. ಹಾಗಾಗಿ ಕೆಲವು ಮುಖ್ಯಮಂತ್ರಿಗಳು, ಶಾಸಕರು ಹಾಗೂ ಫೋಟೋಗಾಗಿ ಸೂಟ್ಗಳನ್ನು ಹಾಕಿಕೊಂಡು ಬಂದವರಿಗಂತೂ ಬೆವರು ಮೇಲಿಂದ ಕೆಳಗೆ ಇಳಿಯುತ್ತಿತ್ತು. ಆದರೂ ಗ್ರೂಪ್ ಫೋಟೋ ಅಲ್ವಾ, ಇಷ್ಟೆಲ್ಲ ತೊಂದರೆ ಆಗುತ್ತಿದ್ರು ಬಲವಂತವಾಗಿ ಫೋಟೋ ಶೂಟ್ಗೆ ಎಲ್ಲರೂ ಕೂಡ ಸ್ಮೈಲ್ ಅನ್ನು ಕೊಡುತ್ತಿದ್ರು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅಂದು ಕೂಡ ಖುಷಿಯಾಗಿದ್ರು.